ನಿನ್ನೆ ರಾತ್ರಿ ಏನು ಅಷ್ಟು ಬೇಗ ಬಂದ್ಬಿಟ್ಟೆ? ನೀನ್ ಬೇಗ ಬಂದಿದ್ದು ಅಲ್ಲದೆ ನಾನು ನಿದ್ದೆನೂ ಕೆಡಿಸ್ದೆ. ಹೌದು, ಏನ್ ಸಮಾಚಾರ? ಶ್ರೀ, ಮಾವನವ್ರು ಹೇಳೋದು ನಮ್ ಒಳ್ಳೇದಕ್ಕೆ ತಾನೇ. ಇಟ್ಸ್ ಜಸ್ಟ್ ಕ್ರೇಜಿ. ನನಗದೆಲ್ಲ ಇಷ್ಟ ಇಲ್ಲ, ಅದಕ್ಕೆ ನಾನು ಬಂದ್ಬಿಟ್ಟೆ. ಇದೇನಾದ್ರೂ ಮಾವನವ್ರಿಗೆ ಗೊತ್ತಾದ್ರೆ ಏನಾಗತ್ತೆ ಹೇಳು? ಭೂಕಂಪ. ಈ ಮನೇಲಿ ಎಲ್ರು ಕೆಲ್ಸಕ್ಕೆ ಬಾರ್ದೇ ಇರೋರು, ಯಾರು ಪ್ರಯೋಜನಕ್ಕೆ ಬರ್ದೇ ಇರೋರು. ಆದ್ರೆ ನಾನು ನೀಲಕಂಠ ಬಹದ್ದೂರ್. ಶ್ರಾವಣಿ, ಜಸ್ಟ್ ಸ್ಟಾಪ್. ಶ್ರೀಕಾಂತ, ಲೋ ಶ್ರೀಕಾಂತ. ಜಾನಕಿ, ಶ್ರೀಕಾಂತ ಇನ್ನೂ ಎದ್ದಿಲ್ವಾ? ಜಾನಕಿ, ಹೋಗವನ ಕರೆ. ಹೇಳಿದ್ದು ಕೇಳಿಸ್ಲಿಲ್ವಾ? ಏನು ಗರಡ್ಗಂಬ ನಿಂತಂಗೆ ನಿಂತಿದ್ಯಾ? ಲೇ ಶ್ರೀಕಾಂತ, ಲೋ ಶ್ರೀಕಾಂತ, ಸೂರ್ಯ ನತ್ತಿ ಮೇಲೆ ಬಂದಾಯ್ತು, ಇನ್ನು ಎಷ್ಟೊತ್ತಂತ ಮಲಗ್ತೀಯ? ಬೇಗ ಬಾ. ಮಾವ, ಅವ್ರಿನ್ನ ಮಲ್ಕೊಂಡಿದ್ದಾರೆ. ಮಲಗಲಿ. ಇಡೀ ಕುಟುಂಬದ ಮರ್ಯಾದೆ ಅವನ ತಲೆ ಮೇಲೆ ಇದೆಯಲ್ಲ, ಅವನ ಆರಾಮಾಗೇ ಮಲಗಲಿ ಬಿಡಮ್ಮ. ನೀನವನ ಚೆನ್ನಾಗಿ ನೋಡ್ಕೋ. ಅಲಂಕಾರ ಮಾಡಿಕೊಂಡು ತಿರುಗಾಡೋದು ಬಿಟ್ರೆ ಬೇರೆ ಏನು ಮಾಡಿಲ್ವಲ್ಲ ನೀನು. ಪುರೋಹಿತರು ಹೇಳ್ದಂಗೆ ನಿನ್ನಿಂದ ನಮ್ಮ ವಂಶ ಉದ್ಧಾರ ಏನಾಗಲ್ಲ. ಹೋಗು. ಯಾಕೆ ನೋಡ್ಬರ್ತಿದ್ರ? ಏನಾಯ್ತು ಅಣ್ಣ? ನಮ್ಮ ಅಲ್ಲಿ ಅಕ್ಕಂಗೆ ಒಂದೇ ಒಂದು ಪತ್ರ ಬರ್ಕೊಡೋಣ. ಅದಕ್ಕೇನು ಪತ್ರ ತಾನೇ, ಬರ್ಕೊಡ್ತೀನಿ. ನನ್ನ ಕೆಲಸ ಅದೇ ತಾನೇ. ಆದರೆ ಒಂದು ಪತ್ರಕ್ಕೆ 5 ರೂಪಾಯಿ ಆಗುತ್ತೆ. ಯಾಕೆ ಕಾಸಿಲ್ವಾ? ಕಾಸಿಲ್ಲದ್ರೆ ಇಲ್ಲಿ ಬಂದು ನನ್ನ ಯಾಕೆ ತಲೆ ತಿಂತಾ ಇದ್ದೀರಾ? ದಾರಿ ಬಿಡಿ, ನಾನು ಬೇಜಾನ್ ಕೆಲಸ ಐತೆ.
ಇಲ್ಲಿ ಕೇಳಿ. ಇಲ್ಲಿಗೆ ಯಾಕೆ ಬಂದಿದ್ಯಾ ನೀನು? ಅದೇನು ಹಂಗೆ ಕೇಳಿರಿ? ನನ್ನ ಯಾಕೆ ಕೋಪ ಬಂದಾಯ್ತಾ? ನಿಮ್ಮನ್ನು ಬಿಟ್ಟು ನಾ ಎಲ್ಲಿಗೆ ಹೋಗ್ಲಿ ಹೇಳಿ? ನಾನು ನೀವು ಬರ್ತೀರಾ ಅಂತ ಕಾದು ಕಾದು ಸಾಕಾಗೋಗಿತ್ತು. ಏನೋ ಕೋಪದಾಗೆ 2 ಮಾತು ಹೇಳ್ಬಿಟ್ಟೆ. ಆಮ್ಯಾಗ ನನಗೆ ಅನಿಸ್ತು ಹಂಗೆ ಆಡಬಾರ್ದಾಗಿತ್ತು ಅಂತ. ಆದರೂ ನಿಮ್ಮದು ತೆಪ್ಪೈತೆ ಬಿಡಿ. ನೀವು ಇಟ್ಟೊಂದು ಕಾಯಿಸ್ಬೋದ ನನ್ನ? ಹೋಗ್ಲಿ ಬಿಡಿ. ಈಗಲಿಂದನೇ ನಾವಿಬ್ಬರು ಇಟ್ಟೊಂದು ಜಗಳ ಆಡಿದ್ರೆ ಇನ್ನು ಮುಂದಕ್ಕೆ ಹೆಂಗೆ? ಇಲ್ಲಿ ನೋಡಿ, ನಿಮಗೋಸ್ಕರನೇ ಊಟ ತಂದೀವ್ನಿ. ನಾನೇ ನನ್ನ ಕೈಯಾರೆ ಮಾಡ್ಕೊಂಡು ತಂದೀವ್ನಿ. ನಿಮ್ಗೇನು ಇಷ್ಟ ಅಂತ ನಂಗಿನ್ನೂ ತಿಳಿಯೋಕ್ಕಿಲ್ಲ. ಅದಕ್ಕೆ ನೀನು ಇದನ್ನೆಲ್ಲ ಮಾಡ್ಕೊಂಡು ತಂದ್ಬಿಟ್ರೆ ನಾನು ತಿನ್ಬಿಡ್ತೀನಿ ಅನ್ಕೊಂಡಿದ್ಯಾ? ಹೌದು, ಮತ್ತೆ ಈಟೊಂದು ಪಿರುದಿಂದ ಮಾಡ್ಕೊಂಡು ತಂದಮೇಲೆ ನಿಮ್ಗೆ ತಿನ್ನಬೇಕು ಅನ್ಸಕ್ಕಿಲ್ವಾ? ನಿನ್ಗೇನು ಹುಚ್ಚಿಡ್ದಿದ್ಯಾ? ಹೋಗು ಇಲ್ಲಿಂದ. ಒಂದ್ಕಿತನೂ ನೀವು ನನ್ನ ತಾವು ಬಂದಿಲ್ಲ. ಈಗ ನಾನಾಗೆ ಬಂದ್ರು ಹೋಗು ಅಂತೀರಾ? ಯಾಕೆ ಹಿಂಗೆ ಆಡಿವಿ? ಮನ್ಸ ಅಂದ್ಮೇಕೆ ಕೋಪ ಬರ್ತೈತೆ ದಿಟ. ಅದು ನಾನು ಒಪ್ಕೋತೀನಿ. ಆದರೆ ಈಟೊಂದಿರಬಾರ್ದು. ರೀ ರೀ ಆತು, ನಂದೇ ತೆಪ್ಪಾತು. ಸರಿನಾ? ಇಲ್ಲಿ ಯಾರೋ ನೋಡಿರೆ ಏನು ಅನ್ಕೊಂಡಾರು? ಈಗಿನ್ನೂ ಹೊಸ್ದಾಗಿ ಶೋಭನ ಮಾಡಿಸಿ ಕರ್ಕೊಂಬಂದವ್ರೆ ನೋಡು ಹೆಂಗೆ ಆಡ್ತಾವ್ರೆ. ಪಿರುತಿಗಿನ್ನ ಕೋಪನೇ ಜಾಸ್ತಿ ಅಂತ ಅನ್ಕೊಳಕ್ಕಿಲ್ವಾ? ನಾ ಹೇಳಿದ್ ಕೇಳ್ತಾ? ನನ್ನ ಮಾತು ಕೇಳಕ್ಕಿಲ್ಲ ಅಲ್ವಾ ನೀವು? ನಾನು ನೋಡ್ತೀನಿ ಅದ್ ಹೆಂಗ್ ನೀವು ನನ್ನ ಮಾತು ಕೇಳಕ್ಕಿಲ್ಲ ಅಂತ. ತಕೊಳ್ಳಿ. ಇದು ನಿಮ್ ತವಾಯ್ತು ಅಂತ ನನ್ನೇ ಮರ್ತ್ಬಿಟ್ಟಿದ್ರಲ್ವಾ? ರಾತ್ರಿ 7 ನನ್ನೇ ಬಿಟ್ಟು ಹೋಗ್ಬಿಟ್ರಿ. ಈಗ ನಾನು ನೋಡ್ತೀನಿ ಅದ್ ಹೆಂಗ್ ನನ್ನ ತವ ಬರಕ್ಕಿಲ್ಲ ಅಂತ. ಬರ್ಲೇಬೇಕು. ಬಂದೇ ಬರ್ತೀರಾ? ಬಂದೇ ಬರ್ತೀರಾ? ಏನು ಬೋ ಖುಷಿಯಾಗಿದ್ಯಾ? ಏನ್ ವಿಷಯ? ಅದು ನಿನ್ನೆ ರಾತ್ರಿ ಅವರು ಯಾರು? ಏನಾಯ್ತು?
ಹೋಗ್ ಚಂದ್ರವ, ನಂಗೆ ಹೇಳಕ್ ನಾಚಿಕೆ ಆಯ್ತದೆ. ನಂತವ ಎಂತ ನಾಚಿಕೆ ನಿನಗೆ? ನಾನೇ ದೂರದವಳೆ. ಹೇಳು, ರಾತ್ರಿ ಏನಾಯ್ತು ಹೇಳು? ಏನಾಯ್ತು ಅಂದ್ರೆ ಹೆಂಗೆ ಹೇಳಿ? ಅವ್ರು ಬಂದು ಮುಖನೂ ನೋಡ್ದಲೆ ಮಾತು ಆಡ್ದೆ ನಂಗೆ ಹೊಂಟೋದ್ರು. ಆದ್ರೆ ಇವತ್ತು ನನ್ನ ತವ ಬಂದೇ ಬರ್ತಾರೆ. ಇಲ್ಲಿ ನೋಡು ಏನ್ ತಕೊಂಬಂದಿವ್ನಿ ಅಂತ. ಇದಂದ್ರೆ ಅವ್ರಿಗೆ ಪಿರಾಣ. ಈಗ ಇದೇ ನನ್ನ ಸವತಿ. ನೋಡು, ಈಗ ಇದು ನನ್ನ ತವ ಇದೆ ಅಂದಮೇಲೆ ನಾನು ನೋಡ್ತೀನಿ ಅವ್ರು ಹೆಂಗ್ ನನ್ನ ತವ ಬರೋಕ್ಕಿಲ್ಲ ಅಂತ. ಬಂದೇ ಬರ್ತಾರೆ ಚಂದ್ರವಾ. ಹೆಂಗೈತೆ ನನ್ನ ಟಿರಿಕ್ಕು? ಟಿರಿಕು ಅಂದ್ರೆ ನಮ್ಮ ರಮ ಮಾಡ್ತಿದ್ಲಲ್ಲ ಅದೇ ಟಿರಿಕ್ಕು. ರಮ ಯಾರು? ಹೋಗ್ಲಿ ಬಿಡು ಚಂದ್ರವಾ, ಅವ್ರು ಬಂದೇ ಬರ್ತಾರಲ್ಲ. ಬರ್ಲೇಬೇಕಲ್ವಾ? ಯಾಕೆಂದ್ರೆ ಅವ್ನು ಜೀವ ತಕ್ಕ ಬಂದ್ಬಿಟ್ಟಿದ್ಯಾ, ಬಂದೇ ಬರ್ತಾನೆ. ಹಂಗಾರೆ ನಾನು ಸಂದ ಕಾಣೋಂಗೆ ಹೊಸ ಸೀರೆ ಉಟ್ಕೋತೀನಿ. ಹಂಗೆ ಮಾಡು. ಅವನು ಹಂಗೆ ಕರ್ಗೋಗ್ಬಿಡ್ತಾನೆ ಬಿಡು. ಚಂದ್ರವಾ, ಇವತ್ತವ್ರು ಬಂದಾಗ ನಾ ಹಂಗೆ ಮಾಡ್ತೀನಿ. ನಾನು ಬರ್ತೀನಿ. ಯಾವ್ರು ಒಳ್ಳೇದು ಮಾಡಲಿ, ಹೋಗುತ್ತ. ನೀನು ಅನ್ಕೊಂಡಂಗೆ ಆಗಕ್ಕೆ ನಾ ಬಿಡೋಕ್ಕಿಲ್ಲ. ನಾ ಯಾಕೆ ಬಿಡ್ಲಿ? ಏಟು ವರ್ಷದಿಂದ ನಾನು ಈ ಮನೆಗೆ ದುಡಿತಾ ಇವ್ನಿ. ನನಗೆ ನೀ ಎತ್ತದೆ, ಆದ್ರೆ ಈ ಮನೆ ಯಜಮಾನ್ರಿಗೆ ಸ್ವಲ್ಪನಾದ್ರೂ ನೀ ಎತ್ತ ಬೇಡವಾ? ಅಲ್ಲ, ಇವ್ರ ವಂಶದ ಕುಡಿಗೋಸ್ಕರ ಯಾವುದೋ ದೊಡ್ಡ ಫ್ಯಾಮಿಲಿ ಹುಡುಗಿನ ತಕ ಬಂದಿದ್ರೆ, ಓ ಹೌದಪ್ಪ, ಇವ್ರ ವಂಶಕ್ಕೆ ತಕ್ಕನಾಗ ಹುಡುಗಿನ ತಂದವರೇ ಅಂತ ನಾನು ಸುಮ್ಮನಾಗ್ಬಿಡ್ತಿದ್ದೆ. ಆದ್ರೆ ತಂದಿದ್ದೆಂತ ಹುಡುಗಿನ ನಮ್ಮ ಫ್ಯಾಮಿಲಿಗಿಂತ ಈ ಫ್ಯಾಮಿಲಿ ಇನ್ನೂ ಆಗ್ತತ್ತ. ಇವಳೇ ವಂಶದ್ವಾರಕ ಕೊಡ್ಬೋದು ಅಂದ್ಮ್ಯಾಕೆ ನನ್ನ ಮಗಳು ಕೊಡಕ್ಕಾಗಕ್ಕಿಲ್ವಾ? ನನ್ನ ಮಗಳು ಸಂದಾಕಿಲ್ವಾ? ಇವಳಿಗಿಂತ ಸಂದಾಕವಳೆ. ವಂಶೋದ್ಧಾರಕನ್ನ ನನ್ನ ಮಗಳೇ ಕೊಡ್ತಾಳೆ.